ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಅಪ್ಲಿಕೇಶನ್ ಮೂಲಕ ನೀವು PDF ಎಡಿಟ್ ಮಾಡೋದು, ಟ್ರಿಮ್ ಮಾಡೋದು, ಮಾರ್ಜ್ ಮಾಡೋದು, ಹಾಗೆ ಇನ್ನೂ ಹಲವಾರು ಆಪ್ಷನ್ಸ್ಗಳು ಈ ಒಂದು ಅಪ್ಲಿಕೇಶನಲ್ಲಿ. ಸೊ ಯಾವ್ದಾದ್ರು ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿದ್ರೆ ವಿಡಿಯೋ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಫಸ್ಟ್ಲಿ ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಅಪ್ಲಿಕೇಶನ್ ಬಂದ್ಬಿಟ್ಟು ಫ್ರೀ ನೋಟ್ ಅಂತ, ಓಕೆನಾ. ಸೊ ನಿಮಗೆ ಇದು ಪ್ಲೇ ಸ್ಟೋರ್ ಕೂಡ ಸಿಗುತ್ತೆ, iOS ಸ್ಟೋರಲ್ಲಿ ಕೂಡ ಸಿಗುತ್ತೆ, ಓಕೆನಾ. ಸೊ ನಿಮ್ಗೆ ಹೋಗಿ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಟೆಲಿಗ್ರಾಮ್ನಲ್ಲಿ ಒಂದು ಅಪ್ಲಿಕೇಶನ್ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಸೊ ಹೋಗಿ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ. ಸೊ ಈಗ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಅಪ್ಲಿಕೇಶನ್ ಕೆಲವಂತ ಎಲ್ಲ ಪರ್ಮಿಷನ್ಸ್ಗೂ ಅಲೋ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬಂದು ನಿಂತಿರೋದು, ಓಕೆನಾ. ಸೊ ನಿಮಗೆ ಇಲ್ಲಿ ನೋಡ್ಬೋದು ಕೆಳಗಡೆ ಹೋಮು, QR ಕೋಡ್ ಮತ್ತು ಒಂದು ಕ್ಯಾಮ್ರಾ ಲೋಗೋ ಇದೆ, OCR ಸ್ಕ್ಯಾನು, ಇಂಪೋರ್ಟು, ಮತ್ತು ಇಲ್ಲಿ ಮ್ಯಾಗಡೆ ನೋಡ್ಬೋದು ಮರ್ಜ್ PDF, ಸ್ಪ್ಲಿಟ್ PDF, ಈ ಸೈನು, ವಾಟರ್ ಮಾರ್ಕು, ಆಲ್ ಟೂಲ್ಸ್, ಓಕೆನಾ. ಸೊ ಇಲ್ಲಿ ಹಲವಾರು ಆಪ್ಷನ್ಸ್ಗಳಿದೆ, ಓಕೆನಾ. ಸೊ ನಿಮಗೆ ಒಂದೊಂದೇ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಇದು ಹೋಮ್ ಬಗ್ಗೆ ನೀವೇನೋ ತಲೆ ಕೆಡ್ಸ್ಕೊಳೋದ್ರ ಮೇಲೆ ಏನು ಬೇಕಾಗಿಲ್ಲ. ಸೊ ನೀವು ಎಲ್ಲಾದ್ರೂ QR ಕೋಡ್ ಅಂತ ಇದೆಯಲ್ಲ, QR ಕೋಡ್ ಸ್ಕ್ಯಾನ್ ಅಂತ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಂದ್ರೆ ಸೊ ನಿಮ್ಗೆ ಯಾವುದೋ ಒಂದು QR ಕೋಡ್ ಇರಲಿ, ಓಕೆನಾ. ಒಂದು QR ಕೋಡ್ ಅನ್ನೋದು ಸ್ಕ್ಯಾನ್ ಆಗುತ್ತಿದ್ದು, ಓಕೆನಾ. ಎಕ್ಸಾಂಪಲ್ ನಿಮ್ಗೆ ಯಾವ್ದೋ ಒಂದು PDF QR ಕೋಡ್ ಇತ್ತು ಅಂದರೆ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು. ಸೊ ಒಂದು PDF ನಿಮಗೆ ಸಿಗುತ್ತೆ, ಅಥವಾ ನಿಮ್ಗೆ ಬೇಕಾಗಿರೋವಂಥ QR ಕೋಡ್ನ ಸ್ಕ್ಯಾನ್ ಮಾಡೋರು ಕೂಡ ನಿಮಗೆ ಸಿಗುತ್ತೆ. ಬಟ್ ನಿಮ್ಗೆ ಪೇಮೆಂಟ್ ಮಾಡ್ತೀರಾ ಒಂದು QR ಕೋಡ್ನ ಬಿಟ್ಟು, ಓಕೆನಾ. ಆಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಮರ್ಜ್ PDF ಅಂತ ಇದೆ ಕಾಣಿಸ್ತಿರ್ಬೋದು ಮೇಲ್ಗಡೆ. ಸೊ ಒಂದು PDF ತರ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂತಂದ್ರೆ ನಿಮಗೆ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಎಲ್ಲ PDFಗಳು ಓಪನ್ ಆಗುತ್ತೆ, ಓಕೆನಾ. ಸೊ ಎಕ್ಸಾಂಪಲ್ ಈ 2 PDF ಇದೆ. ಸೊ ಈ 2 PDFನ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಅದಾದಂತೆ ನಿಮಗೆ ಇವೆರಡು PDF ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮಗೆ ಇಲ್ಲಿ ಯಾವ್ದಾದ್ರು ಫಿಲ್ಟರ್ ಹಾಕ್ಬೇಕಂದ್ರೆ ಹಾಕಿ, ಓಕೆನಾ. ಸೊ ನಾನು ಒರಿಜಿನಲ್ ಕ್ಲಿಕ್ ಮಾಡ್ಕೊಂಡು ಸೇವ್ನ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಓಕೆನಾ. ಓಕೆ ಗೈಸ್, ತೋರ್ಬೋದು ಈಗ ನಮ್ಮ ಒಂದು PDF ರೆಡಿ ಆಗಿದೆ, ಓಕೆನಾ. ಸೊ ಇವಾಗ ಬ್ಯಾಕ್ ಬರ್ತೀನಿ. ಸೊ ಈಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಇದು ಡೌನ್ಲೋಡ್ ಆಗಿ ನಿಮ್ಮ ಒಂದು ಫೋನಲ್ಲಿ ಸೇವ್ ಆಗಿರುತ್ತೆ, ಓಕೆನಾ. ಸೊ ಇಷ್ಟ ಈ ಥರ ನೀವು ಈಸಿಯಾಗಿ PDFನ ಮರ್ಜ್ ಮಾಡ್ಕೋಬೋದು, ಓಕೆನಾ. ನೋಡ್ಬೋದು ಇಲ್ಲಿ PDF ಇಲ್ಲಿ ಬಂದು ಸೇರಿದೆ, ಡಾಕ್ಯುಮೆಂಟ್ ಟೈಪಲ್ಲಿ ಇದೆ, ಓಕೆನಾ. ಸೊ ನಿಮಗೆ ಇಲ್ಲಿ ಸ್ಪ್ಲಿಟ್ PDF ಅಂತ ಇದೆಯಲ್ಲ ಆಪ್ಷನ್, ಅವ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದರೆ ನಿಮ್ಗೆ ಯಾವ PDF ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು PDFನ ನೀವು ಟ್ರಿಮ್ ಮಾಡ್ಕೋಬೋದು, ಓಕೆನಾ. ಅಂದರೆ ನಿಮಗೆ ಯಾವ ಪಾರ್ಟ್ ಬರೋದು ಅದನ್ನ ಡಿಲೀಟ್ ಮಾಡ್ಕೋಬೋದು, ಓಕೆನಾ. ಸೊ ನೆಕ್ಸ್ಟ್ ಟೈಮ್ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಈ ಸೈನ್ ಅಂತ, ಓಕೆನಾ. ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ಲಸ್ನ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಒಂದು ಎಂಟಿ ಸ್ಪೇಸ್ ಇರುತ್ತೆ, ಓಕೆನಾ. ಸೊ ಇಲ್ಲಿ ನಿಮ್ಮೊಂದು ಸಿಗ್ನೇಚರ್ ಅದೇ ಡಿಜಿಟಲ್ ಸಿಗ್ನೇಚರ್ನಲ್ಲಿ ನೀವು ಹಾಕೋರೆ ಸಾಕು. ಸೊ ಇದನ್ನ ನೀವು ಸೇವ್ ಮಾಡ್ಕೊಂಡು ನೀವು ಯಾವಾಗ ಬೇಕಾದ್ರೆ ಯಾವ್ದಾರ ಒಂದು ಪೇಪರ್ಗೆ ಅಥವಾ ಏನೋ ಲಿಂಕ್ ಕೂಡ ಮಾಡ್ಕೋದು ಆರಾಮ್ಸೆ, ಓಕೆನಾ. ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಸೊ ನಾನೀಗ ನನ್ನ ನೇಮ್ನ ಬರಿತೀನಿ, ಓಕೆನಾ. ಸೊ ಗೈಸ್ ನೋಡಿದ್ರೆ ಈ ಥರ ನಾನು ನೇಮ್ ಬರ್ಕೊಂಡಿದ್ದೀನಿ. ಸೊ ಈಗ ರೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು PDF ಸೇವ್ ಆಗಿರುತ್ತೆ, ಓಕೆನಾ. ಸೊ ಆ ಒಂದು PDFನ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ನಿಮಗೆ ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಬೇಕು ಅದನ್ನು ಅಲ್ಲಿ ಅಪ್ಲೈ ಮಾಡಿದ್ರೆ ಅದು ಬರ್ತಾ ಇರೋದು, ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ವಾಟರ್ ಮಾಡ್ಕೊತಿದ್ರೆ ನಾನು ಕ್ಲಿಕ್ ಮಾಡ್ಕೊತೀನಿ. ಸೊ ಈಗ ಯಾವ್ದಾರು ಒಂದು PDFನ ಸೆಲೆಕ್ಟ್ ಮಾಡ್ಕೊತೀನಿ. ಅದಾದಂತೆ ನಿಮಗೆ ಈ ಥರ ಇಂಟರ್ಫೇಸ್ ಇರುತ್ತೆ, ಓಕೆನಾ. ಸೊ ಈಗ ಎಡಿಟ್ ಕಂಟೆಂಟ್ ಅಂತ ನಾವು ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಇಲ್ಲಿ ಏನಾರು ಒಂದು ಟೆಕ್ಸ್ಟ್ ಎಂಟರ್ ಮಾಡೋಕ್ಕಾಗುತ್ತೆ, ಓಕೆನಾ. ನನ್ನ ನೇಮ್ನ ಕೊಡ್ತೀನಿ ಅಲ್ಲಿ, ಓಕೆನಾ. ಸೊ ನೋಡ್ಬೋದು ಇಲ್ಲಿ ನನ್ನ ನೇಮ್ ಯಾವ ಥರ ಇಲ್ಲಿ ಪ್ರಿಂಟ್ ಆಗಿದೆ ಅಂತ, ಓಕೆನಾ. ಸೊ ಈ ಥರ ನೀವು ನಿಮ್ಮ ಒಂದು PDFನಲ್ಲಿ ನಿಮ್ಮ ಒಂದು ವಾಟರ್ ಮಾರ್ಕ್ನ ಆ್ಯಡ್ ಮಾಡ್ಕೋಬೋದು, ಓಕೆನಾ. ಸೊ ನೀವು ಡಿಲೀಟ್ ಮಾಡ್ತೀನಿ. ಸೊ ನಿಮಗೆ ಅದು ಸೇಮ್ ಪ್ರೊಸೀಜರ್ ನೀವು ಸೇವ್ ಮಾಡಿ ಕ್ಲಿಕ್ ಮಾಡ್ಕೊಂಡು ರೇಟ್ ಮೇಲೆ ಸೊ ಒಂದು ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಸೇವ್ ಆಗಿರುತ್ತೆ, ಓಕೆನಾ. ಸೊ ಇಷ್ಟಾಯ್ತು ಒಂದು ಅಪ್ಲಿಕೇಶನ್ನಲ್ಲಿರುವಂಥ ಆಪ್ಷನ್ಸ್, ಓಕೆನಾ. ಸೊ ನಿಮಗೆ ಇಲ್ಲಿ ಹಲವಾರು ಟೂಲ್ಸ್ಗಳಿದೆ, ನಿಮಗೆ ನೋಡ್ಬೋದು. ಸೊ ಈ ಒಂದು ಟೂಲ್ಸ್ಗಳನ್ನ ಬೇಕಾದ್ರೆ ಯೂಸ್ ಮಾಡ್ಬೋದು, ಎಲ್ಲ ಕೂಡ ಸಿಂಪಲ್ ಆಗಿದೆ, ಓಕೆನಾ. ಸೊ ಈಗ ತೋರಿಸ್ಕೊಟ್ಟಲ್ಲ ಅದೇ ಥರನೇ ಎಲ್ಲದೂ ಇರುತ್ತೆ, ಓಕೆನಾ. ಸೊ ಇಷ್ಟ ಆಯ್ತು ಒಂದು ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಇದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.